ಗ್ಲೋಬಲ್ ಪಬ್ಲಿಕ್ ಶಾಲೆ ಉದ್ಘಾಟನೆ ಶಾಸಕ ಸಿದ್ದು ಪಾಟೀಲ್ ಆಶಯ. ನಮಸ್ಕಾರ, ನಾನು ಮಧುಮಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಹೆಜ್ಜೆ, ನವಣಿ ದಂಪತಿಗಳ ಕನಸು ಸಾಕಾರ. ಬೀದರ್ ಜಿಲ್ಲೆ ಹುಮ್ನಾಬಾದ್ ಪಟ್ಟಣದ ಹಣಕುಣಿ ರಸ್ತೆಯಲ್ಲಿ ಹೊಸದಾಗಿ ಸ್ಥಾಪಿತವಾದ ಗ್ಲೋಬಲ್ ಪಬ್ಲಿಕ್ ಶಾಲೆಯನ್ನು ಶಾಸಕ ಸಿದ್ದು ಪಾಟೀಲ್ ಅವರು ಉದ್ಘಾಟಿಸಿದರು. ಉತ್ತಮ ಕಟ್ಟಡ ವ್ಯವಸ್ಥೆಯೊಂದಿಗೆ ಆರಂಭವಾದ ಈ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶ ಹೊಂದಲಾಗಿದೆ. ಶಾಲೆಯಲ್ಲಿ ವಿಶಾಲವಾದ ಪ್ಲೇ ಗ್ರೌಂಡ್, ಸಮೃದ್ಧ ಲೈಬ್ರರಿ, ಅನುಭವಯುತ ಶಿಕ್ಷಕರ ತಂಡ, ವಸತಿ ಮತ್ತು ವಸತಿ ರಹಿತ ವ್ಯವಸ್ಥೆಗಳು ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಯೋಗ ಮತ್ತು ವ್ಯಾಯಾಮ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಉದ್ಘಾಟನೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಸಿದ್ದು ಪಾಟೀಲ್, ಜ್ಯೋತಿ ಮತ್ತು ಸುರೇಶ್ ನವಣೆ ದಂಪತಿಗಳು ಹಲವು ವರ್ಷಗಳಿಂದ ಹುಮ್ನಾಬಾದ್ನಲ್ಲಿ ನವೋದಯ ಕೋಚಿಂಗ್ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಈಗ ಗ್ಲೋಬಲ್ ಪಬ್ಲಿಕ್ ಶಾಲೆ ಮೂಲಕ ಅವರ ಕನಸು ನನಸಾಗಿದೆ. ಅವರು ಉತ್ತಮ ಶಿಕ್ಷಣ ನೀಡಲಿ, ನಾನು ಸದಾ ಅವರೊಂದಿಗೆ ಇರುತ್ತೇನೆ ಎಂದು ಶುಭ ಹಾರೈಸಿದರು. ಗೌರವ ಅಧ್ಯಕ್ಷರಾದ ಪಂಡಿತ್ ಬಾಳೋರೆ ಅವರ ಮಾರ್ಗದರ್ಶನದಲ್ಲಿ ಈ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು, ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ ನವಣೆ ಅವರು ಉತ್ತಮ ಶಿಕ್ಷಣ ನೀಡುವುದೇ ನಮ್ಮ ಗುರಿ, ಇದು ಸಾಮಾಜಿಕ ಸೇವೆಯಾಗಿ ಮುಂದುವರೆಯಲಿದೆ ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ನವಣೆ ಕುಟುಂಬದ ಸದಸ್ಯರು, ಶಿಕ್ಷಕ ವೃಂದ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಮಾಧುಮಿಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. सुरेश सर हाल ಇಂದು ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ನಮ್ಮ ಆತ್ಮೀಯರಾದಂಥ ಸುರೇಶು ಮತ್ತು ಅವರ ದಂಪತಿ ಇಬ್ಬರೂ ಸೇರಿ ಅವರೆಲ್ಲರ ಒಂದು ಹಿರಿಯರ ಆಶೀರ್ವಾದದಿಂದ ಒಂದು ಕನಸಿತ್ತು, ಒಂದು ಸ್ವಂತ ಬಿಲ್ಡಿಂಗ್ ನಲ್ಲಿ ಒಂದು ಶಾಲೆ ತೆಗಿಬೇಕಂತ. ಇವತ್ತು ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಅಂತ ಈ ಒಂದು ಶಾಲೆ ಕಟ್ಟಡ ಒಂದು ಉದ್ಘಾಟನೆ ಮಾಡಲಾಗಿದೆ. ಮತ್ತು ಬಹಳ ವರ್ಷಗಳಿಂದ ಇಬ್ಬರು ಬಹಳ ಒಂದು ಕೆಳಮಟ್ಟದಿಂದ ಇವತ್ತ
ಒಂದು ವಿದ್ಯಾಭ್ಯಾಸ ಆಗ್ಬೋದು, ಅವ್ರ ಡಿಗ್ರಿ ಆಗ್ಬೋದು, ಮತ್ತೆ ಏನಿವತ್ತು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕಂತ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ಮಾಡಿದಾರ. ಮತ್ತು ಅದರಲ್ಲಿ ವಿಶೇಷವಾಗಿ ಸಮ್ಮರ್ನಲ್ಲಿ ಮಕ್ಕಳಿಗೆ ಈ ನವೋದಯ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಸೆಂಟರ್ನು ಕೂಡ ಬಹಳ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತಾರ. ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ನನಗೆ ಯಾವುದೂ ಬಿಟ್ಟು ಮಾಡಿಲ್ಲ, ನಾನು ಕೂಡ ಎಲ್ಲಕ್ಕೂ ಹೋಗಿದೆ ಇಲ್ಲಿದ್ದಾಗ. ಆದ್ರೆ ಥೋಡೆ ಲೇಟ್ ಆಗ್ತಾ ಇದೆ. ಆದ ಕಾರಣ ಇವತ್ತು ಆ ಭಗವಂತ ಇನ್ನ ಹೆಚ್ಚಿನ ಶಕ್ತಿ ಕೊಡ್ಲಿ. ಯಾಕಂತಂದ್ರೆ ಇಂಥ ಒಂದು ಪ್ರತಿಭೆ ಇದ್ದಂತ ಇವರಿಗೆ ಇವತ್ತು ಹಗಲಿರುಳು ಒಳ್ಳೆ ಶಿಕ್ಷಣ ಕೊಡ್ಬೇಕಂತ ಇವತ್ತು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಭಗವಂತನು ಕೂಡ ಅವರ ಹಿರಿಯರ ಒಂದು ಆಶೀರ್ವಾದದಿಂದ ಒಳ್ಳೇದು ಕೂಡ ಆಗ್ತಾ ಇದೆ. ಇವತ್ತ ಒಂದು ಪ್ರೈಮರಿನೇ ಮಾಡಿದಾರ, ಮುಂದೆ ಹೈಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಒಂದು ಹೆಮ್ಮರವಾಗಿ ಈ ಒಂದು ಶಿಕ್ಷಣ ಸಂಸ್ಥೆ ಬೆಳಿಲ್ಲಂತ ನಾವು ನೀವೆಲ್ಲರೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಮತ್ತೆ ಇವತ್ತೇನು ಈ ಒಂದು ಶಾಲೆ ಪ್ರಾರಂಭ ಮಾಡಿದಾರ, ಇವತ್ತು ಕ್ಷೇತ್ರದ ಶಾಸಕನಾಗಿ ಅವರಿಗೆ ಶುಭ ಕೋರುತ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಹುಮನಾಬಾದ್ ಪಟ್ಟಣದಲ್ಲಿ ಪ್ರಶಾಂತವಾದ ವಾತಾವರಣ, ಹಣಕುಣಿ ರೋಡ್ನಲ್ಲಿ ನಮ್ಮ ಸುರೇಶ್ ಸರ್ ಅವರು ಒಳ್ಳೆ ರೀತಿಯಿಂದ ಹೊಸ ಬಿಲ್ಡಿಂಗ್ನಲ್ಲಿ ಗ್ಲೋಬಲ್ ಪಬ್ಲಿಕ್ ಸ್ಕೂಲು ಪ್ರಾರಂಭ ಮಾಡಿದ್ದಾರೆ. ಮತ್ತು ಈಗಾಗಲೇ ಹಳೆ ಮಿರಾಜುದ್ದೀನ್ ಪಟೇಲ್ ಅವರ ಮನೆ ಎದುರುಗಡೆ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಡಿಸ್ತಾ ಇದ್ರು. ಇವಾಗ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಕಲಿತಂಥ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗಲಿ ಮತ್ತು ಹುಮನಾಬಾದ್ ಪಟ್ಟಣದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ ಬರ್ತಕ್ಕಂಥ ವ್ಯವಸ್ಥೆನೂ ಇದೆ. ಅದ್ರ ಸಲುವಾಗಿ ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು. ಮತ್ತು ಸುರೇಶ್ ಸರ್ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ದೆಲ್ಲ ಸಹಕಾರ ಇರ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಹಾಗಾಗಿ ನಮ್ಮ ಬೇಸಿಗೆ ಮಕ್ಕಳ ಶಾಲಾ ರಜೆ ಇರುತ್ತವೆ. ಅಂಥ ಸಂದರ್ಭದಲ್ಲೂ ಕೂಡ ನವೋದಯ ಕೋಚಿಂಗು ಮತ್ತು ಸೈನಿಕ್ ಸ್ಕೂಲ್ದು ಎಲ್ಲ ತರಬೇತಿ ಕೊಡ್ತಾ ಇದ್ದಾರೆ. ಮತ್ತೆಲ್ಲ ಟೀಚಿಂಗ್ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಅವ್ರಿಗೆ ಒಳ್ಳೇದಾಗಲಿ, ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ನಾತೆ, ವಕೀಲರು, ಹುಮನಾಬಾದ್. ಸಿರಿಗರಾಮ್ ಗೆಲ್ಗೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುರೇಶ್ ಅವರು ಸುಮಾರು 20 ವರ್ಷಗಳಿಂದ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೈಲಿ ಕಲಿತಿರ್ತಕ್ಕಂಥ ಎಷ್ಟೋ ಮಕ್ಕಳು ಇವತ್ತ ಸೈನಿಕ ಸ್ಕೂಲು ಮತ್ತು ನವೋದಯ ಸ್ಕೂಲಲ್ಲಿ ಸೆಲೆಕ್ಷನ್ ಆಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಂತಂದ್ರೆ ಅವರು ಹೆಸರನ್ನು ಮಾಡಿದ್ದಾರೆ. ಅಂತ ಒಂದು ಅದ್ಭುತವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಸುರೇಶ್ ಅವರಿಗೆ ಶುಭವಾಗಲಿ. ಇನ್ನೂ ಹೆಚ್ಚಿನ ಸೇವೆಯನ್ನು ಅವರು ಸಲ್ಲಿಸಲಿ. ಇಲ್ಲಿ ಪಡೆದಿರ್ತಕ್ಕಂಥ ಮಕ್ಕಳು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ಪಾಲಕರು ತಮ್ಮ ಇಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ. ಅದಕ್ಕಾಗಿ ಅವರು ಇಲ್ಲಿ ಇದರ ಸದುಪಯೋಗ ಪಡಿಸಬೇಕಾಗಿ ವಿನಂತಿ.